ಕಾವೇರಿ ನೀರಾವರಿ ನಿಗಮದ ಕೆಆರ್ಎಸ್ನ ಮುಖ್ಯ ರಸ್ತೆಯ ಸೇತುವೆ ಮೇಲೆ ಅಕ್ರಮವಾಗಿ ಟೋಲ್ ಶುಲ್ಕ ವಿಧಿಸುತ್ತಿದೆ. ಜೊತೆಗೆ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಪಾರ್ಕಿಂಗ್ ಶುಲ್ಕ, ಪ್ರವೇಶ ಶುಲ್ಕಗಳನ್ನು ದುಪ್ಪಟ್ಟು ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಾವೇರಿ ನೀರಾವರಿ ನಿಗಮದ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ರಘುರಾಮ್ ಇ ಜಯಂತ್ ಅವರು ಮುಖ್ಯ ರಸ್ತೆಯ ಸೇತುವೆ ಶುಲ್ಕವನ್ನು ರದ್ದು ಮಾಡುವುದಾಗಿ ಘೋಷಿಸಿದರು. ಹೆಚ್ಚಳ ಮಾಡಿದ್ದ ಪ್ರವೇಶ ಶುಲ್ಕಗಳನ್ನು ಹಳೆಯ ದರದಂತೆ ಮುಂದುವರಿಸಲು ಆದೇಶಿಸಿದರು. ರೈತ ಸಂಘದ ಎಎಲ್ ಕೆಂಪುಗೌಡ, ಮುಖಂಡರಾದ ಕಟ್ಟೇರಿ ಶಂಕರ್, ಎಣ್ಣೆ ಹೊಳೆಕೊಪ್ಪಲು ಮಂಜುನಾಥ್, ವೈಜಿ ರಘು, ಕೆಆರ್ಎಸ್ ಗ್ರಾಮ ಪಂಚಾಯಿತಿಯ ಸದಸ್ಯರು, ರೈತ ಸಂಘದ ಕಾರ್ಯಕರ್ತರು ಇತರರು ಭಾಗವಹಿಸಿದ್ದರು. ನಾನ್ ಟೆಕ್ನಿಕಲ್ ಸರ್, ಬೇರೆ ಎಲ್ಲ ಪ್ರೋಸೆಸ್ ಎಲ್ಲ ಐತೆ. 50-100 ಹೆಂಗೆ ಆಗ್ಬಿಡ್ತು ಸರ್? ಅದರಿಂದ ಏನು ಉಪಯೋಗ ಇಲ್ಲ. ದುಡ್ಡು ಅಡಿಗೆ ಮಾಡ್ಕೊಂಡಿರೋದೇ ಹೊರತು ನಮ್ಮ ಹೆಣ್ಮಕ್ಳು ಹೋಗ್ತಾರೆ ಗಾರ್ಮೆಂಟ್ಸ್ಗೆ, ಅವ್ರ ತಾವು ವಸೂಲಿ ಮಾಡ್ತಾರೆ. ಇಲ್ಲಿ ಲೋಕಲ್ನವ್ರು ತಿರ್ಗಾಡಿದ್ರೆ ಅವ್ರು ಯಾರಿಗೂ ಬೇಕಾಗಿರೋ ಎಷ್ಟು ವರ್ಷದಿಂದ 7 ಕೋಟಿ ಅಂತ ಖರ್ಚಾಗಿರೋದು, 700 ಲಕ್ಷ. ಈಗ ನೀವು ವಸೂಲಿ ಮಾಡಿರೋದು ಎಷ್ಟು? 24 ವರ್ಷದಲ್ಲಿ. ಹಾಂ, ಆ್ಯಕ್ಚುಲಿ 17.2 ಕೋಟಿ ಖರ್ಚು ನಮ್ಮ ಹತ್ರ. ಆ್ಯಕ್ಚುಲಿ ಎಸ್ಟಿಮೇಟ್ ಮತ್ತೆ ಇಲ್ಲ, ಈಗ 7 ಕೋಟಿ ಅಂತ ಹೇಳ್ತಾರೆ. ಕೊಟ್ಟಿರೋದು ಒಂದು ನಿಮಿಷ ಆಯಿತು, ನಾನು ಮಾತಾಡ್ತೀನಿ, ಆಮೇಲೆ ಕೊಟ್ಟಿದ್ರು. ಅದಕ್ಕೆ ಎಲ್ಲ ಉಳಿದ ನಮ್ಮ ಮಾರ್ಕ್ಸಲ್ಲಿ ಏನು ದಾಖಲೆ ಇತ್ತು ಅದ್ರ ಪ್ರಕಾರ ಕೊಟ್ಟು ಅವರು ಈಗ ಆ್ಯಕ್ಚುಲಿ 16.88 ಕೋಟಿ ಕಲೆಕ್ಟ್ ಆಗಿತ್ತು. ಅವ್ರನ್ನ ಉತ್ತರ ಕೊಟ್ಟಾಗ ಆ್ಯಕ್ಚುಲಿ ಖರ್ಚಾಗಿರೋದು 7 ಕ್ರೋರ್ಸ್ ಅಂತ. ನಮ್ಮ ಹತ್ರ ಒಂದು ಎಸ್ಟಿಮೇಟ್ ಕಾಸ್ಟ್ ಅಂತ, ಓನ್ಲಿ ಬ್ರಿಡ್ ಪೋರ್ಷನ್. ಅಪ್ರೋಚ್ ನಮ್ಮ ಹತ್ರ ಅಕೌಂಟಬಿಲಿಟಿ ಇರಲಿಲ್ಲ. ನಾವು ಅದಕ್ಕೆ ನಿಗಮದಲ್ಲಿ ಹುಡುಕ್ತಾರೆ ಸರ್, ಅಲ್ಲಿ ಪ್ರೊಸೀಡಿಂಗ್ಸ್ ಆಗಿದೆ ನಿಗಮದಲ್ಲಿ. ಅದನ್ನು ಡಿಸ್ಕಸ್ ಮಾಡಿದೆ, ಎಗ್ರಿಕಲ್ಚರ್ ಅಪ್ಡೇಟ್ ಮಾಡಿದೆ ನಮ್ಮಲ್ಲಿ ಲೇಟರ್ ಆನ್. 17.2 ಕ್ರೋರ್ಸು ಆ್ಯಕ್ಚುಲಿ ಫುಲ್ ಬ್ರಿಡ್ಜು ನಮ್ಮದು ಅಪ್ರೋಚ್ ಸೇಲ್ಸ್ ಖರ್ಚಾಗಿದೆ ಸರ್. ಇವತ್ತು ನಮಗೆ ಡಿಸೆಂಬರ್ ಎಂಡ್ವರೆಗೆ 17.25 ಕಲೆಕ್ಷನ್ ಆಗಿದೆ ಸರ್. ಒಂದು ನಿಮಿಷ ಮಾತಾಡ್ತೀನಿ, ಮಾತಾಡಿ. ಪಾರ್ಕಿಂಗ್ ಬೇರೆ ತಗೋತಾ ಇದ್ದೀರಾ, ಬಿಟ್ಟು ತಗೋತಾರೆ ತಾನೆ ಅಪ್ರೋಚ್. ನೀವು ಇವತ್ತಿಂದ ನೋಡ್ತಾ ಇಲ್ಲ, ನೀವು ಇರ್ಬೋದು ಸರ್. ಅವ್ನು ಬರೋಂಗೇ ಇಲ್ಲ, ಇನ್ನು ಅಗ್ರಿಮೆಂಟ್ ಆಗಿಲ್ಲ. ಅವಾರ್ಡ್ ಆಗೈತೆ ಸರಿ, ಅವಾರ್ಡ್ ಮಾಡಿದ್ದೀರಿ, ಬಟ್ ಅಗ್ರಿಮೆಂಟ್ ಆಗಿಲ್ಲ. ಅಗ್ರಿಮೆಂಟ್ ಆಗಿಲ್ಲದೇ ಬಂದು ಅವನು ಸೆಟಪ್ ಮಾಡ್ಕೊಂಡು ಆಗಲೇ ಕಾಸು ಇಸ್ಕೊತಾವನೆ ಅಂದರೆ ಅದು ತಪ್ಪಲ್ವಾ? ಅದು ಮಾಡೋಂಗಿಲ್ಲ. ಪ್ಲಸ್ ಅದನ್ನು ಈಗ ಮಾತಾಡಿದ್ದೀವಿ MD ಹತ್ರ, ಈಗ ಅದನ್ನು ನೀವು ಅವತ್ತು ಇಲ್ಲಿ ಬಂದಾಗ ಎಲ್ಲರೂ ಸೇರ್ಕೊಂಡು ಹೇಳಿದ್ದೀವಿ. ಆಯಿತು, ಬಟ್ ಈಗ ಇದನ್ನು ರಿವರ್ಕ್ ಮಾಡಿಕೊಡಕ್ಕೆ ರಿವರ್ಕ್ ಮಾಡಿ ಅಲ್ಲಿಂದ ತೆಗೆದಾಕ್ಸಿ. ಅಲ್ಲಿ ಐತಲ್ಲ ತೆಗೆದಾಕ್ರಿ ಎಲ್ಲ ಎಲ್ಲ ಪೂರ್ತಿ ಅಲ್ಲಿ ಇರೋದು ಬೇಡಿ. ನಿಮಗೆ ಏನು ಬೇಕಾಗಿರೋದು ಡ್ಯಾಮ್ ಒಳಗೆ ಬರೋರ ಹತ್ರ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು, ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಬೇಡ ಅಂತ ಹೇಳ್ತಾ ಇಲ್ಲಲ್ಲ. ಪ್ಲಸ್ ಅದು ಬಂದಿರೋದ್ರಲ್ಲಿ ಡೆವಲಪ್ಮೆಂಟೇ ಆಯ್ತಲ್ಲ. ಈಗ CCTV ನೀವು ಹಾಕ್ಸಿದೀವಿ ಅಂತ ಹೇಳ್ತಿದ್ದೀರಿ. ಈಗ ಲಗೇಜ್ ರೂಮ್ ಮಾಡಬೇಕು, ನೀರು ಕೊಡಬೇಕು, ಸೆಕ್ಯೂರಿಟಿ ಇಲ್ಲಿ ನಮಗಿಂತ ಜಾಸ್ತಿ ನಿಮಗೆ ಹೆದರಿಕೆ ಆಗೋದು. ಇದೆಲ್ಲ ಕಾವೇರಿ ನಿಗಮಕ್ಕೆ, ಸೇತುವೆ ಮೇಲೆ ಪ್ರವಾಸಿ ಶುಲ್ಕವನ್ನು ವಿಧಿಸುತ್ತಿರುವ ಕಾವೇರಿ ನೀರಾವರಿ ನಿಗಮಕ್ಕೆ, ಅಕ್ರಮವಾಗಿ ರಸ್ತೆಯ ಮೇಲೆ ಸುಂಕವನ್ನು ವಿಧಿಸುತ್ತಿರುವ ಕಾವೇರಿ ನಿಗಮಕ್ಕೆ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೆಂಟ್ರಲ್ ಅದೇ ಈಗೆಲ್ಲ ಇದಕ್ಕೆ ಮೇಜರ್ ಆಗಿ ಸೆಕ್ಯೂರಿಟಿ ಸೇರಿಸ್ಕೊಂಡಿದ್ವಿ ಸರ್. ಮಾಡ್ತಾ ಇದ್ದಾರೆ, ಏಜೆನ್ಸಿನೂ ಫಿಕ್ಸ್ ಆಗಿದ್ದಾರೆ ಸರ್. ನಮಗೆ ಇವರು ಹೇಳಿದಾಗೆ ಸ್ಕ್ಯಾನಿಂಗ್ ಮಿಷಿನು, ಸರ್ವೇಲೆನ್ಸು, ಮಿನಿಮಮ್ ರಿಕ್ವೈರ್ಮೆಂಟ್ ಇರಬೇಕು, ಅದು ಮಾಡ್ತಾ ಇದ್ವಿ ಸರ್, ಮಾಡ್ಕೊಂಡಿದ್ದೀವಿ ಸರ್. ಈಗೆಲ್ಲ ಸರ್ವೇಲೆನ್ಸ್ ನಿಮ್ಗೆ ಕೊಡ್ತಾ ಇದ್ದಾರಾ ಇಲ್ವಾ? ಇಲ್ಲೇ ಬ್ಯಾಂಕ್ ಅಲ್ಲೇ ಇದೆ ಸರ್. ನಮ್ಮ ಇಲ್ಲಿ ಪೊಲೀಸ್ ಇದ್ದಾರೆ, ಇಲ್ಲಿ ಒಳಗಡೆ ಡ್ಯಾಮ್ ಅಲ್ಲಿಗೆ ಕೊಡ್ತಾ ಇದ್ದೀವಿ. ಬಟ್ ಏನಂದ್ರೆ ಇದು ಅದು ಇಂಪಾರ್ಟೆಂಟ್. ಅದು ಈಗ ಇಲ್ಲ, ಈ ಸಲ ನೆಸಿಟಿ ಎಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೆಲ್ಲ ಹಾಕೊಂಡಿದ್ದೀವಿ ಸರ್. ಒಂದೊಂದಾಗಿ ನಾನು ಹೇಳೋದು, ನೀವು ಅದನ್ನೇ ಹೇಳ್ತಾ ಇದ್ದೀರಿ. 3 ತಿಂಗಳು ಇಲ್ದೋದ್ರೆ ನಾವು ಕೇಳಿಕ್ಕಿಲ್ಲ. 3 ತಿಂಗಳಲ್ಲಿ ಆಗದೆ ಅಂದರೆ 3 ವರ್ಷ ಆಯಿತು, 4 ವರ್ಷ ಆಯಿತು. ಇಲ್ಲಿ ನೀವು ಇದು ಮಾಡಿಕೆ ಬಿಡೋದಕ್ಕೆ ನೀವು ನಮಗೆ ನಗ ಬರ್ತದಲ್ಲ ಸರ್. ನೀವು ಟೆಕ್ನಿಕಲ್ಲು, ನಾವು ನಾನ್ ಟೆಕ್ನಿಕಲ್ಲು ಸರ್. ಬೇರೆ ಎಲ್ಲ ಪ್ರೋಸೆಸ್ ಎಲ್ಲ ಐತೆ. 50-100 ಹೆಂಗೆ ಆಗ್ಬಿಡ್ತು ಸರ್? ಮಾಡಬೇಕು. ಅದರಿಂದ ಏನು ಉಪಯೋಗ ಇಲ್ಲ. ದುಡ್ಡು ಅಡಿಗೆ ಮಾಡ್ಕೊಂಡಿರೋದೇ ಹೊರತು
ನಮ್ಮ ಹೆಣ್ಮಕ್ಳು ಇದ್ಕೋಗ್ತಾರೆ ಗಾರ್ಮೆಂಟ್ಸ್ಗೆ ಅವ್ರ ತಾವು ವಸೂಲಿ ಮಾಡ್ತಾರೆ. ಇಲ್ಲಿ ಲೋಕಲ್ನವ್ರು ತಿರುಗಾಡಿದ್ರೆ ಅವ್ರು ಯಾರಿಗೂ ಬೇಕಾಗಿರೋ ಎಷ್ಟು ವರ್ಷದಿಂದ 7 ಕೋಟಿ ಅಂತ ಖರ್ಚಾಗಿರೋದು 700 ಲಕ್ಷ. ಈಗ ನೀವು ವಸೂಲಿ ಮಾಡಿರೋದು ಎಷ್ಟು 24 ವರ್ಷದಲ್ಲಿ? 2004 ಶುರು ಮಾಡಿರೋದು. ಹಾಂ, ಒಟ್ಟು ಆ್ಯಕ್ಚುಲಿ 17.2 ಕೋಟಿ ಖರ್ಚು ನಮ್ಮ ಹತ್ರ ಆ್ಯಕ್ಚುಲಿ ಎಸ್ಟಿಮೇಟ್ ಮತ್ತೆ ಇಲ್ಲ. ಈಗ ಹೇಳ್ತಾರೆ 7 ಕೋಟಿ ಅಂತ ಹೇಳ್ತಾರೆ. ಇಲ್ಲ ಅವಾಗ ಕೊಟ್ಟಿರೋದು ಒಂದು ನಿಮಿಷ ಆಯ್ತು, ನಾನು ಮಾತಾಡ್ತೀನಿ, ಆಮೇಲೆ ಗೊತ್ತಾಯ್ತು ಅರ್ಜಿ ಕೊಟ್ಟಿದ್ರು. ಅದಕ್ಕೆ ಡಿಟೆಕ್ಟರ್ ಯಾವುದೂ ಇಲ್ಲ, ಬ್ಯಾಗ್ಗಳನ್ನು ಸ್ಕ್ಯಾನ್ ಮಾಡ್ತಾರೆ. ಇವೆಲ್ಲ ಇಶ್ಯೂಸ್ ಇಟ್ಕೊಂಡು ಇಲ್ಲಿ ಇವತ್ತು ಮೇಜರ್ ಆಗಿ ಶುರುವಾಗಿದ್ದು ಏನು ಟೋಲ್ ಐತೆ ಅದ್ರದ್ದು ಆ ವಿಷಯ ಇಟ್ಕೊಂಡು ಶುರು ಮಾಡಿ. ಈಗೇನಂದ್ರೆ ಸರ್ ಟೋಲ್ ಬಗ್ಗೆ ಅದನ್ನು ಕ್ಯಾನ್ಸಲ್ ಮಾಡಿಸಿ ಡ್ಯಾಮಿಗೆ ಮಾತ್ರ ಬರೋವ್ರಿಗೆ ಮಾತ್ರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಅಲ್ಲಿಂದ ಏನು ಮೇನ್ ರೋಡ್ ಏನಿದೆ ಡ್ಯಾಮ್ ಮೇಲೆ ಬ್ರಿಡ್ಜ್ ಮೇಲೆ ಅಲ್ಲಿಂದ ತೆಗ್ಸಕ್ಕೆ ಹೇಳಿದ್ವಿ, ಅದನ್ನು ಒಪ್ಕೊಂಡಿದ್ದಾರೆ ತೆಗೀರಿ. ಮತ್ತು ಟಿಕೆಟ್ ದರ ಜಾಸ್ತಿ ಆಗಿದೆಯಲ್ಲ, ಅದು ದರ ಜಾಸ್ತಿ ಆಗಿದೆ. ಅದನ್ನು ಈಗ ಸವಲತ್ತುಗಳನ್ನು ಕೊಟ್ಟರೆ ದರ ಜಾಸ್ತಿ ಮಾಡಿ, ಇಲ್ಲಾಂದ್ರೆ ಅಲ್ಲಿ ತನಕ ಏನು ಹಳೆ ರೇಟ್ ಇತ್ತು 50 ರೂಪಾಯಿ ಅದನ್ನೇ ಮಾಡೋಕ್ಕೆ ಕೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಇದೇನು KRS ಬ್ರಿಡ್ಜ್ ಟೋಲ್ನ ಹಾಕಬೇಕು ಅಂತ ಬ್ರಿಡ್ಜ್ ಮೇಲೆ ಓಡಾಡೋರ್ಗೂ ಟೋಲ್ ಹಾಕ್ತಾಯಿದ್ರು. ಇದನ್ನು ಹಾಕಬೇಡಿ ಅಂತ ಹೋದ ವಾರ ಇಲ್ಲಿ MD ಅವ್ರು ಬಂದಾಗ ಅವ್ರಿಗೂ ಮನವಿ ಮಾಡ್ಕೊಂಡಿದ್ವಿ. ಎಲ್ಲರೂ ಗ್ರಾಮಸ್ಥರ ಜೊತೆ ಸೇರಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ವಿ. ಆದರೂ ಹೊಸ ಕಾಂಟ್ರಾಕ್ಟ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಟೋಲನ್ನು ಹಾಕೋಕ್ಕೆ ಅನುಕೂಲ ಮಾಡಿದರು. ಅವರನ್ನು ಮಾಡಬಾರ್ದು ಅಂತ ನಿನ್ನೆ ಪ್ರತಿಭಟನೆ ಮಾಡಿ ಯಾವುದೇ ಕಾರಣಕ್ಕೂ ಈಗ KRS ಒಳಗಡೆ ಹೋಗೋರು ಟೂರಿಸ್ಟ್ಗಳ ಹತ್ರ ಟೋಲ್ನ ತಗೋಬೋದು, ಅದನ್ನು ಮೂವ್ ಮಾಡಲಿ ಒಳಗಡೆ ಆದಂಗೆ ಇಲ್ಲಿ ತೆಗಿಬೇಕು ಅಂತ ಹೇಳಿ ನಿನ್ನೆ ಧರಣಿನೂ ಮಾಡಿದ್ವಿ. ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಕೆಂಪೇಗೌಡರು ನೇತೃತ್ವದಲ್ಲಿ ಅದನ್ನು ತೆಗಿತೀವಿ ಅಂತ ಒಪ್ಕೊಂಡಿದ್ದಾರೆ. MD ಅವರು ಅದನ್ನು ಏನು ಟೆಂಡರ್ ಆಗಿತ್ತು ಅದನ್ನು ವಾಪಸ್ ವರ್ಕ್ ಮಾಡಿ ಸರಿಪಡಿಸ್ತೀವಿ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಟೆಂಡರ್ ಆಗಿರೋರು ಇನ್ನೂ ಅಗ್ರಿಮೆಂಟ್ ಆಗಿಲ್ಲ, ಆಗಲೇ ಅವ್ರು ಬಂದೆಲ್ಲ ವಸೂಲಿ ಮಾಡ್ತಾಯಿದ್ರು. ಅದ್ರ ಬಗ್ಗೆನೂ ನಾವು ಕ್ರಮ ತಗೊಳ್ಳಿ ಅಂತ ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದೀವಿ.